ಮುಂಜಾನೆಯ ತಂಪು ಗಾಳಿ ಸೋಕಿ ನಾಚಿದಂತಿದೆ. ಪಕ್ಷಿಗಳ ಕುಹುಕುಹುನಾದ ಕರೆದು ಓಡಿದಂತಿದೆ. ತಣ್ಣನೆಯ ಹನಿ ಮಳೆ ಮುಂಗುರುಗಳಿಗೆ ಕಚಗುಳಿ ಕೊಟ್ಟಂತಿದೆ. ಹಸಿರೆಲೆಯ ನರ್ತನ ಮುಂಜಾನೆಗೆ ಶುಭ ಕೋರಿದಂತಿದೆ. ಒಂದಲ್ಲ ಎರಡಲ್ಲ 10 100 ಸಾಲುಗಳ ಸಮ್ಮಿಲನ ಮೂಡಿಸುತ್ತಿವೆ. ಊದಂಟಿನ ಸಂಚಲನ ಪಲ್ಲವಿಸುತ್ತಿವೆ ಈ ರಂಗೋಲಿಯಲ್ಲಿ. ಮನದೊಳಗೆ ನವೋಲ್ಲಾಸದ ಪೈರು. ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಗೂ ಸಹ ಈ ಅವರೆಕಾಳು ಸೀಸನ್ ಬಂತು ಅಂದರೆ ಸಾಕು, ಈ ಇಸುಕಿದ ಅವರೆಕಾಳು ರೊಟ್ಟಿ ಅಂತ ಮಾಡ್ತಾ ಇದ್ರು. ತುಂಬ ರುಚಿಕರವಾಗಿತ್ತು. ಈಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಅವರೆಕಾಳು ಸೀಸನ್ ಬಂತು ಅಂದರೆ ಈ ಒಂದು ಅಡುಗೆ ಮಾಡೇ ಮಾಡ್ತಾರೆ. ಫಸ್ಟು ಇದ್ಕಿದ ಅವರೆಕಾಳು ಸಾರಿಗೆ ಏನೇನು ಬೇಕು ಅಂದರೆ ನಮ್ಮ ಕಡೆ ಎಲ್ಲ ಸಂಬ್ರ ಅಂತಾರೆ. ಅದಕ್ಕೆ ಮೊದಲು ಏನೇನು ಬೇಕು ತಗೊತಿದ್ದೀನಿ. 1-3 ಈರುಳ್ಳಿ, 1-2 ಟೊಮೊಟೊ, ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಕಡಲೆ, ನಂತರ ಧನಿಯದ ಪುಡಿ ಹಾಕೊತಿದ್ದೀನಿ 2 ಸ್ಪೂನು, 1 ಸ್ಪೂನ್ ಖಾರದ ಪುಡಿ ಹಾಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನುಣ್ಣಗೆ ಪೇಸ್ಟ್ ಮಾಡಿಕೊಂಡ್ರೆ ಇಚ್ಕಿದ ಬೇಳೆ ಸಾಂಬಾರಿಗೆ ಖಾರ ರೆಡಿ ಆಗುತ್ತೆ. ನಂತರ ಸ್ಟವ್ ಆನ್ ಮಾಡಿಕೊಂಡು ಬಾಣಲಿ ಬಿಸಿ ಮಾಡಿ 1-2 ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಮ್ಮ ಹಳೆ ಕಾಲದಲ್ಲಿ ಮಾಡಿರೋ ಪ್ರತಿಯೊಂದು ಆಹಾರದಲ್ಲೂ ಸಹ ವೈಜ್ಞಾನಿಕ ಪದ್ಧತಿನೂ ಸಹ ಇರುತ್ತೆ ನೋಡಿ. ಈಗ ನಾನು ರುಬ್ಕೊಂಡಿರೋದನ್ನ ಅಗ್ರಣೆಗೆ ಹಾಕೊತಿದ್ದೀನಿ. ನಂತರ ಅವರೆಕಾಳ ಸುಲಿದು ಚಿಳಿಸ್ಕೊಂಡಿದ್ದೆ ನೋಡಿ, ಅದನ್ನು ಹಾಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೊತಿದ್ದೀನಿ. ನಂತರ ಒಂದು 10 ನಿಮಿಷ ಬೇಯೋಕೆ ಬಿಟ್ಬಿಡ್ಬೇಕು. ಕುಕ್ಕರಲ್ಲಿ ಮಾಡ್ಕೊಳೋದ್ಕಿಂತ ಈ ಥರ ಮಾಡ್ಕೊಂಡ್ರೆ ಕಾಳು ಬೆಂದೋಗಲ್ಲ. ತಿನ್ನೋಕೆ ಕಾಳು ಬಾಯಿಗೆ ಹಂಗಂಗೆ ಸಿಗ್ತವೆ. ಹಾಗಾಗಿ ಬಾಣಲಿಲೆ ಮಾಡ್ಕೊಳ್ಳೋದು ಉತ್ತಮ. ನಂತರ ನೋಡಿ, ಒಂದು ಸ್ವಲ್ಪ ಕಾಯಿ ತುರ್ಕೊಂಡಿದ್ದೀನಿ, 1 ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ. 2 ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಅಂದರೆ ಇದು ರೊಟ್ಟಿ ಜೊತೆ ಹಾಕೊಳಕ್ಕೆ. ಒಂದು ಸ್ಟವ್ ಆನ್ ಮಾಡಿಕೊಂಡು ಈಗ ರೊಟ್ಟಿ ಮಾಡ್ಕೋಬೇಕು. ಇಲ್ಲಿ 1-2 ರೊಟ್ಟಿ ಆಗುವಷ್ಟು ಮಾಡ್ಕೊತಿದ್ದೀನಿ. ರೊಟ್ಟಿ ಮಾಡ್ಕೊಳಕ್ಕೆ ಸ್ವಲ್ಪ ಫಸ್ಟ್ ಮುದ್ದೆ ಥರ ಮಾಡ್ಕೊಂಡು ಆಮೇಲೆ ಮಾಡ್ಕೊತೀನಿ. ಸಾಫ್ಟಾಗಿ ಬರುತ್ತೆ ಅಂತ 1-2 ಸ್ಪೂನ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ರಾಗಿ ಹಿಟ್ಟು ಹಾಕ್ಕೊಂಡು ರೊಟ್ಟಿ ತೊಟ್ಕೊತೀನಿ ನೋಡಿ. ಈಗ ಒಂದ್ಸರಿ ಮಾಡಿ ನೋಡಿ ನೀವು ಸಹ. ಈ ರುಚಿ ನಿಮಗೆ ಗೊತ್ತಾದಾಗ ಅವರೆಕಾಳು ಸೀಸನಲ್ಲಿ ಮತ್ತೆ ಮತ್ತೆ ಮಾಡಬೇಕು ಈ ತಿಂಡಿನ ಅಂತ ಅನಿಸುತ್ತೆ ನಿಮಗೂ. ಟೇಸ್ಟ್ ತುಂಬ ಚೆನ್ನಾಗಿ ಬಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೊಟ್ಟಿ ತೊಟ್ಕೊತಾ ಇದ್ದೀನಿ. ಎಲ್ಲೂ ಸಹ ಶೇಪ್ ಅರ್ಧೋಗಲ್ಲ ನೋಡಿ. ಆ ಥರ ಮಾಡೋದ್ರಿಂದ ಇದು ನಮ್ಮ ಅಮ್ಮ ಹೇಳ್ಕೊಟ್ಟಿತ್ತು. ರೊಟ್ಟಿ ಬೇಯಿಸ್ಕೊತಾ ಇದ್ದೀನಿ ನೋಡಿ. ತೆಳುಗೆ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರುಚಿಕರವಾಗಿರೋ ಅಡುಗೆ ಅನ್ನೋದು. ಈ ರೊಟ್ಟಿ ಮಾಡ್ಕೊಂಡ ನಂತರ ರೊಟ್ಟಿನ 2 ಸೈಡು ಬೇಯಿಸ್ಕೊತಿದ್ದೀನಿ. ಸ್ವಲ್ಪ ರೊಟ್ಟಿ ಸಾಫ್ಟಾಗೂ ಇರಬೇಕು, ನೀಟಾಗಿ ಬೆಂದಿರಬೇಕು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ರೊಟ್ಟಿ. ಈ ರೊಟ್ಟಿನ ಸ್ವಲ್ಪ ಒಂದು 10 ನಿಮಿಷ ತಣ್ಣಗಾಗೋಕೆ ಬಿಟ್ಬಿಡ್ಬೇಕು. ಅಂದರೆ ಬಿಸಿಲಿ ಮುರಿದ್ರೆ ಅದು ಮುರಿಯೋಕೆ ಆಗೋದು ಇಲ್ಲ. ಹಂಗಾಗಿ ಅದು ಸಣ್ಣ ಸಣ್ಣ ಮುರ್ಕೋಬೇಕು, ಪೀಸ್ ಮಾಡ್ಕೋಬೇಕು ನೋಡಿ. ಹಂಗಾಗಿ ಒಂದು ಸ್ವಲ್ಪ ತಣ್ಣಗಾಗೋಕೆ ಬಿಟ್ಬಿಡಿ. ಈಗ ತಣ್ಣಗಾದ್ಮೇಲೆ ನೋಡಿ ಈ ಥರ ಮುರ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮುರ್ಕೊಂಡ್ರೆ ಆಯಿತು ನೋಡಿ. ನಾನು ಈ ಶೇಪಲ್ಲಿ ಮುರ್ಕೊತಾ ಇದ್ದೀನಿ. ಸಣ್ಣ ಸಣ್ಣಕ್ಕೆ ಮುರ್ಕೊಂಡ್ರಷ್ಟು ಒಳ್ಳೇದು ನೋಡಿ. ಈಗ ಮುರ್ಕೊಂಡಾದ್ಮೇಲೆ ಒಂದು ಬೌಲಿಗೆಲ್ಲ ಮುರ್ಕೋಬೇಕು. ನಂತರ ನಾವು ಮಾಡಿಟ್ಕೊಂಡಿದ್ದು ನೋಡಿ ಕಾಯಿ ಮತ್ತು ಬೆಲ್ಲ, ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಟೇಸ್ಟಿಗೆ ಬೆಲ್ಲ ಮತ್ತು ಕಾಯಿ ನೋಡಿ ಹಾಕೊಳ್ಳಿ. ನಂತರ ನೋಡಿ ಸ್ವಲ್ಪ ಕಾಳು ಮತ್ತು ಸಾಂಬಾರು ಹಾಕೊತಾ ಇದ್ದೀನಿ. ಇದೇನಿದಪ್ಪ ಖಾರ ಮತ್ತು ಸ್ವೀಟು ಮಿಕ್ಸ್ ಮಾಡ್ತಿದ್ದಾಳೆ ಅನ್ಕೊತಿದ್ದೀರಾ? ಇಲ್ಲ, ನೀವು ಈ ಥರ ಮಾಡಿ ನೋಡಿ, ಟೇಸ್ಟ್ ಮಾಡಿ ನನಗೆ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ರಾಗಿ ಮೊದಲೇ ಹೇಳಬೇಕಾ, ಆರೋಗ್ಯಕ್ಕೆ ಮೊದಲೇ ಒಳ್ಳೆಯದು.
ರಾಗಿ ತಿಂದನು ಬಲು ಜೋರು ಅನ್ನಂಗೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಮತ್ತೊಮ್ಮೆ ಹೇಳ್ತೀನಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.